ಹಬ್ಬದ್ದು ಹಿಂದಿನ ದಿನ ವ್ಲಾಗು. ನಿನ್ನೆ ಸಂಜೆ 6 ಗಂಟೆನಲ್ಲಿ ಹಚ್ಚಿದ ದೀಪ ಇನ್ನೂ ಉರಿತಾ ಇದೆ. ಮತ್ತು ಪಾತ್ರೆ ಎಲ್ಲನೂ ಕೂಡ ನಾನು ಹಿಂದಿನ ರಾತ್ರಿಯೇ ಅಂದರೆ ಹಿಂದಿನ ದಿನವೇ ಬೆಳಗಿಟ್ಟಿದ್ದೆ. ಇವಾಗ ಹಾಗೇ ತೊಳ್ಕೊಂಡು ಬಂದೆ. ಮತ್ತು ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಸ್ವಸ್ತಿಗೆ ಬರೆದು ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ನೋಡಿ, ನಾನು ಬಿನ್ಗೆನಲ್ಲಿ ಲಕ್ಷ್ಮಿನ ಕೂರಿಸ್ತಾ ಇರೋದು. ಅದಕ್ಕೇ ಈಗ ನೋಡಿ, ಸಣ್ಣ ಬಿನ್ಗೆ ಅಂದರೆ ದೊಡ್ಡದಲ್ಲ, ಸಣ್ಣ ಬಿನ್ಗೆ ಅಂತಾರಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಕಾಯಿನು ಮತ್ತು ಒಂದು ಚಿನ್ನದ ಉಂಗುರ ಮತ್ತು ಅಡಿಕೆ ಎಲ್ಲನೂ ಕೂಡ ಹಾಕಿದ್ದೀನಿ. ಇಲ್ಲೂ ಕೂಡ ತಟ್ಟೆಗೆ ಅದೇ ನೋಡಿ ಸ್ವಸ್ತಿಗೆ ಬರೆದು ಅರಿಶಿನ ಕುಂಕುಮ ಹಾಕಿದ್ದೀನಿ. ಅಕ್ಕಿ ಅಂತಂದರೆ 1 ಪಾವು ತೊಗೊಂಡಿದ್ದೀನಿ. ಮತ್ತು ಇನ್ನು ಕಳಸಕ್ಕೆ ಹಿಂದೆ ನಾನು ಒಂದು ಚಿಕ್ಕದಾಗಿ ಒಂದು ಕೋಲನ್ನ ಕಟ್ಕೊಂಡಿದ್ದೀನಿ. ನೀಟಾಗಿ ಬಿಕ್ಕಿಯಾಗಿ ಕೋಲನ್ನ ಕಟ್ಟಬೇಕಾಗುತ್ತೆ. ಮತ್ತು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಸಂಪ್ರದಾಯದ ಪ್ರಕಾರ ಮಾಡ್ತೀರಿ ಆ ರೀತಿಯಲ್ಲಿ ನೀವು ಲಕ್ಷ್ಮಿನ ಕೂರಿಸ್ಬೇಕಾಗುತ್ತೆ. ನೋಡಿ, ತಟ್ಟೆ ಒಳಗಡೆ ಎಲೆ ಅಡಿಕೆನೂ ಕೂಡ ಇಟ್ಟಿದ್ದೀನಿ. ನಾನು ಈ ಸಲ ಸೀರೆ ಉಡಿಸ್ತಾ ಇಲ್ಲ, ಬ್ಲೌಸ್ ಪೀಸ್ನಲ್ಲಿ ಉಡಿಸಿದ್ದೀನಿ. ನೋಡಿ, ಹೀಗೆ ಉಡಿಸಿದ್ದೀನಿ ನಾನು. ಮತ್ತು ಸೊಂಟಕ್ಕೆ ಒಂದು ಲೇಸ್ನು ಕೂಡ ಕಟ್ಟಿದ್ದೀನಿ. ಕಟ್ಟಿದಾಗಿದೆ. ಈಗ ಬಾಕಿ ರೆಡಿನೆಲ್ಲನೂ ಕೂಡ ಮಾಡಬೇಕು. ಸೀರೆ ಉಡಿಸಿದಾಗಿದೆ. ಅದು ದಾರ ಎಲ್ಲ ಕಟ್ಟಬೇಕಾದ್ರೆ ಒಂದೊಂದು ಸಲ ಅನ್ನಿಸ್ತದೆ, ಅಯ್ಯೋ ಆಡಂಬರದ ಹೆಸರಲ್ಲಿ ಏನೆಲ್ಲ ಮಾಡ್ತೀವಪ್ಪ, ನೀಟಾಗಿ ಕಳಸ ಇಟ್ಬಿಟ್ಟು ಅದ್ರ ಮೇಲೆ ಕಾಯಿ ಇಟ್ಬಿಟ್ಟು ಪೂಜೆ ಮಾಡಿದ್ರೇ ಎಷ್ಟೋ ಚೆಂದ ಅಂತ ಅನ್ನಿಸ್ಬಿಡುತ್ತೆ. ಪಿನ್ ಹಾಕಬೇಕು, ಕಬ್ಬಣ ಮುಟ್ಟಿಸ್ಬಾರ್ದು ಅಂತಾರೆ. ಏನು ಮಾಡೋದು, ಎಲ್ಲ ಮಾಡೋ ಹಾಗೆ ನಾವು ಮಾಡಬೇಕಷ್ಟೇ. ನೋಡಿ, ಸೀರೆ ಉಡಿಸಿದ್ದೀನಿ, ಕಳಸ ಇದು ಮಾಡಬೇಕು. ತುಂಬ ಲೇಟ್ ಆಗ್ತಾಯಿದೆ. ಬನ್ನಿ ಇವಾಗ ಕಳಸ ಕೂರಿಸ್ತೀನಿ. ಕಳಸಕ್ಕೆ ಬ್ಲೌಸ್ ಪೀಸ್ನಲ್ಲಿ ಸೀರೆ ಥರ ಉಡಿಸಿದಾದಮೇಲೆ ಮತ್ತು ಕಾಯಿಗೆ ಮುಖೋಟ ಹಾಕಿ ಮತ್ತು ಹಣ್ಣು ಕಾಯಿ ಏನೇನು ಇಡಬೇಕು ಬೇಸಿಕ್ಕು ಅದೆಲ್ಲನೂ ಕೂಡ ಇಟ್ಟಿದ್ದೀನಿ. ನೋಡಿ, ಇಷ್ಟು ರೆಡಿ ಮಾಡಿದಾದಮೇಲೆ ಈಗ ನಾನು ರೆಡಿ ಆಗಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ನಾನು ನೋಡಿ ಒಂದು ಸಿಂಪಲ್ ಕಾಟನ್ ಸೀರೆನ ಉಟ್ಕೊಂಡಿದ್ದೀನಿ. ಯಾಕೆಂದರೆ ಅವನಿಗೆ ಸ್ಕೂಲು ಕೂಡ ಇದೆ, ಇಡೀ ದಿನ ಕೆಲಸ ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಸಿಂಪಲ್ ಆಗಿರೋದು ಕಾಟನ್ ಸೀರೆ ಉಟ್ಕೊಂಡಿದ್ದೀನಿ. ಈಗ ಟೈಮ್ ಆಗ್ತಾಯಿದೆ 4:15 ಮೇಲೆ. ಎಲ್ಲದಕ್ಕಿಂತ ಮೊದಲು ದೀಪನ ಹಚ್ಚಿಟ್ಟಿದ್ದೀನಿ. 2 ಚಿಕ್ಕ ಚಿಕ್ಕದು ಬೆಳ್ಳಿ ದೀಪ ಮತ್ತು ಇದೊಂದು ಕಾಚಿಂದು. ಏಕೆಂದರೆ ದೀಪಗಳು ಇಲ್ಲಿ ಹಾರೋಗ್ತದೆ ಫ್ಯಾನ್ ಹಾಕಿದರೆ. ಒಂದು ಚಿಕ್ಕದೊಂದು ಮಣ್ಣಿನ ದೀಪ, ಅದು ತುಳಸಿ ಕಟ್ಟೆಗೆ. ಇನ್ನೊಂದು ದೀಪ ಅದು ದೇವ್ರದ್ದು ಮಂದಿರದ ಹತ್ರ ಇಡ್ತೀನಿ. ಮತ್ತು ಇನ್ನೊಂದು ಉಪ್ಪಿನ ದೀಪ. ಇಷ್ಟು ದೀಪನ ಹಚ್ಚಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬಾ ಮಳೆ ಬರ್ತಾಯಿದೆ. ಟೈಮು ಕೂಡ 5 ಗಂಟೆ ಮೇಲಾಗ್ತಾಯಿದೆ. ಫಸ್ಟು ನಾನು ಲಕ್ಷ್ಮಿಗೆ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಏನು ಇಡಬೇಕು ಏನು ಇಡಬಾರ್ದು ಅನ್ನೋದೆಲ್ಲನೂ ಕೂಡ ನೋಡ್ತೀನಿ. ನೋಡಿ, ಏನು ಕೂಡ ರೆಡಿ ಮಾಡಿಲ್ಲ. ಫಸ್ಟ್ ಅಭಿಷೇಕ ಮುಗಿಸ್ಬಿಡೋಣ ಅಂತ 6 ಗಂಟೆ ಒಳಗಡೆ ಅಭಿಷೇಕ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಎಲ್ಲದಕ್ಕಿಂತ ಮೊದಲು ನಮ್ಮ ಪುಟ್ಟ ಲಕ್ಷ್ಮಿಗೆ ಫಸ್ಟು ಅಭಿಷೇಕ ಮಾಡ್ಕೊಳ್ಳೋಣ ಅಂತ ಲಕ್ಷ್ಮಿ ಮತ್ತು ಗಣಪತಿ ಬಪ್ಪ ಇಬ್ಬರಿಗೂ ಕೂಡ ಪಂಚಾಮೃತದಿಂದ ಅಭಿಷೇಕ ಮತ್ತು ಪೂಜೆನ ಫಸ್ಟ್ ಮಾಡಿದೆ. ನಮಸ್ಕಾರ ಎಲ್ರಿಗೂ. ಇವಾಗ ಟೈಮ್ ಆಗ್ತಿದೆ 7 ಗಂಟೆ. ಇವಾಗ ತಾನೇ ನಾನು ಕೆಳಗಡೆ ಬಂದಿದ್ದೀನಿ. ರಾತ್ರಿ ಫ್ರೆಂಡ್ಸ್ ಮಲಗಿದಾಗ 11 ಗಂಟೆ ಮತ್ತು ಎದ್ದಾಗ 2 ಗಂಟೆ. ಏಕೆಂತಂದರೆ ನನಗೆ 2 ದಿವಸದಿಂದನೇ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲು ರೆಡಿ ಮಾಡ್ಕೊಳ್ಳೋಂಗಿರಲಿಲ್ಲ. ಹಾಗಾಗಿ ನಾನು ಸೀರೆನೂ ಕೂಡ ಉಡಿಸಿರಲಿಲ್ಲ ಹಿಂದಿನ ದಿನ. ಹಾಗಾಗಿ 2 ಗಂಟೆಗೇ ಎದ್ದಿದ್ದಾಯಿತು. ಇವಾಗ ಪೂಜೆ ಮುಗಿದಿದೆ. ಇವಾಗ ಕೆಳಗಡೆ ಬಂದಿದ್ದೀನಿ. ಅಭಿಷೇಕ ಎಲ್ಲ ಮಾಡಿ ಮತ್ತು ಪೂಜೆಗೆ ನಾನು ಶುರು ಮಾಡಿದ್ದು 4:15ಕ್ಕೆ ಶುರು ಮಾಡಿ ಅದು ಇಲ್ಲ ಅಂದರೂ ಕೂಡ 5:15 ಮುಗೀತು ಅನಿಸುತ್ತೆ. ಅಭಿಷೇಕ ಎಲ್ಲ ಮಾಡಿ ಒಂದೊಂದು ಮರ್ತೇ ಹೋಗೋದು. ಲಕ್ಷ್ಮಿಗೆ ನಿಜವಾಗ್ಲೂ ಕೂಡ ಎಷ್ಟು ತಯಾರಿ ಮಾಡಿದ್ರೂ ಕೂಡ ಕಮ್ಮಿನೇ ಅನಿಸುತ್ತೆ. ಅಷ್ಟು ತಯಾರಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ಹೊಸ ಮೂರ್ತಿ ತೊಗೊಂಡಿದ್ದೆ ಅಲ್ವರ, ಹಾಗಾಗಿ ನನಗೆ ಅಭಿಷೇಕ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡೇ ಇಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಮತ್ತು ಇವಾಗ ದುಡ್ಡು ಒಡವೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕೆಳಗಡೆ ಬಂದಿದ್ದೀನಿ. ಇವಾಗ ನಾನು ಸ್ವಲ್ಪ ಅದು ದುಡ್ಡು ಒಡವೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬಂದಿದ್ದೀನಿ. ಈಗ ಕೆಳಗಡೆ ಬಂದಿದ್ದೀನಿ. ಇವಾಗ ಒಂದು ಅಭಿಷೇಕ ಮಾಡಿದ್ನಲ್ಲ ಅದ್ರದ್ದು ವಿಡಿಯೋ ಇವಾಗಲೇ ಅಪ್ಲೋಡ್ ಮಾಡಿ ಆಮೇಲೆ ಫಸ್ಟು ಹಾಲು ಕಾಸ್ಕೊಂಡು ಕುಡಿಬೇಕು. ಮತ್ತು ತಿಂಡಿ ಬಂದು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸಾಬುದಾನ ಕಿಚಡಿನ. ಏಕೆ ಅಂತಂದರೆ ಇವತ್ತು ಉಪವಾಸನೂ ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ಕಿಚಡಿ ಮಾಡ್ಕೊಂಡು ನಮ್ಮ ಮಧ್ಯಾಹ್ನ ಸ್ವಲ್ಪ ಏನಾದರೂ ಕೂಡ ಲೈಟಾಗಿ ತಿಂದರೆ ಫ್ರೆಂಡ್ಸ್ ನನಗೆ ಹಿಂದಿನ ಥರ ಮಾಡೋಕ್ಕಾಗೋದೇ ಇಲ್ಲ. ಇವಾಗಂತೂ ಉಪವಾಸ ಇದ್ದರೆ ಮತ್ತು ಇನ್ನು ಏನಾದರೂ ಕೂಡ ನಿದ್ದೆಗೆಟ್ಟಿದ್ರೆ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಹಾಗಾಗಿ ನನಗೆ ನೋಡಿ ನೆನ್ನೆಲ್ಲ ನಿದ್ದೆ ಮಾಡಲಿಲ್ಲ. ಮೊನ್ನೆ ರಾತ್ರಿನೂ ಕೂಡ ಅಷ್ಟು ನಿದ್ದೆ ಮಾಡಲಿಲ್ಲ. ಊಟನೂ ಕೂಡ ಸರಿಯಾಗಿ ತಿಂದಿದ್ದಕ್ಕೆ ಒಂಥರ ಸುಸ್ತಾದಂಗೆ ಆಗ್ತಾಯಿದೆ. ಅದಕ್ಕೆ ಫಸ್ಟು ಹಾಲು ಕಾಸ್ಕೊಂಡು ಕುಡಿತೀನಿ. ಹಾಲು ಕುಡಿದಾದ್ಮೇಲೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಅಂದರೆ ಅಪ್ಲೋಡ್ ಮಾಡ್ತೀನಿ ಅದು ಅಭಿಷೇಕದ ವೀಡಿಯೋನ. ಮತ್ತು ಇವತ್ತು ಇಡೀ ದಿನ ನೋಡೋಣ ಹೇಗೆ ಹೋಗುತ್ತೆ. ನಿಮ್ಗಳ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ.
ನಾನು ಲಕ್ಷ್ಮಿ ಮುಂದೇನು ಹೆಚ್ಚೇನು ಇಟ್ಟು ಪೂಜೆ ಮಾಡಿಲ್ಲ. ಏಕೆ ಅಂತಂದರೆ ಹೆಚ್ಚು ಸಾಮಾನುಗಳು, ಹಣ್ಣು ಕಾಯಿ ಹೂವು ಅದೆಲ್ಲ ಕೂಡ ಬೇರೆ ಬೇರೆ ತಟ್ಟೆಗೆ ತುಂಬಿಟ್ರೆ ಗ್ಯಾಲರಿಗೆ ಹೋಗೋಕ್ಕೆ ಜಾಗನೇ ಸಿಗೋದಿಲ್ಲ. ಏಕೆಂದರೆ ನಮಗೆ ಗ್ಯಾಲರಿಗೆ ಒಂದು ದಿನಕ್ಕೆ ಇಲ್ಲಾಂದ್ರೆ ಒಂದು 10 ಸಲ ಹೋಗಿ ಬಂದೇ ಮಾಡಬೇಕು. ಬಟ್ಟೆ ಹಾರಾಕೋದಿರ್ಬೋದು, ಬಟ್ಟೆ ತೊಗೊಳೋದಿರ್ಬೋದು, ಒಂದು ಏನೇ ಒಂದು ತೊಗೊಂಡು ಬರಬೇಕು ಅಂತಂದ್ರೂ ನಾವು ಗ್ಯಾಲರಿ ಓಪನ್ ಮಾಡಲೇಬೇಕಾಗುತ್ತೆ ಡೋರ್ನ. ಹಾಗಾಗಿ ಸ್ವಲ್ಪ ಜಾಸ್ತಿ ನಾನೇನಾದರೂ ಕೂಡ ತಟ್ಟೆಗಳ ತುಂಬಿ ಇಡೋಕೆ ಹೋದರೆ ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ನಾನು ಆದಷ್ಟು ಕೂಡ ನೋಡಿ 5 ಥರದಲ್ಲಿ ಹಣ್ಣು ಅಂತಂದರೆ ಒಂದೊಂದೇ ಹಣ್ಣು, ಒಂದೇ ಚಿಪ್ಪು ಬಾಳೆಹಣ್ಣು, ಒಂದೇ ಕಾಯಿ ಹೀಗೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಏಕೆಂದರೆ ಜಾಗ ಆಗೋದಿಲ್ಲ, ತುಂಬಾ ಹಿಂಸೆ ಆಗ್ತದೆ. ನಾಳೆ ಬೆಳಗ್ಗೆ ಲಕ್ಷ್ಮೀ ಮೂರ್ತಿನ ತೆಗಿಬೇಕು. ಹಾಗಾಗಿ ಫುಲ್ಲು ಒಂದು ದಿನ ಒಂದು ರಾತ್ರಿ ಇದಾಗ್ತದೆ. ಹಾಗಾಗಿ ಎಷ್ಟು ಸಿಂಪಲ್ ಆಗುತ್ತೋ ಆ ಥರನ ನಾನು ಹಬ್ಬ ಮಾಡಿದ್ದೀನಿ, ಅಂದರೆ ಅಲ್ಲಿ ಇಟ್ಟಿದ್ದೀನಿ. ಪೂಜೆ ಮಾತ್ರ ತುಂಬ ಭಕ್ತಿಯಿಂದ ಮಾಡಿದ್ದೀನಿ, ಶ್ರದ್ಧೆಯಿಂದ ಮತ್ತು ರೀತಿ ರಿವಾಜು ಅಂದರೆ ವಿಧಿ ವಿಧಾನವಾಗಿ ಮಾಡಿದ್ದೀನಿ. ನೋಡೋಣ, ತಾಯಿ ಆಶೀರ್ವಾದ ಇದ್ದರೆ ಮುಂದಿನ ವರ್ಷದಿಂದ ಏನಾದರೂ ದೊಡ್ಡ ಮನೆ ಕೊಡೋ ಅವಕಾಶ ಕೊಟ್ಟರೆ ನೋಡೋಣ. ಮುಂದಿನ ವರ್ಷಕ್ಕೆ ಏನಾದರೂ ತಾಯಿ ನಮ್ಮ ಮನೆ ಬರೋದಲ್ಲಿ ಏನಾದರೂ ದೊಡ್ಡ ಮನೆಗೆ ಹೋಗೋಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ಊರಿನಲ್ಲಿ ಇಡ್ತೀರಲ್ಲ ನೀವೆಲ್ಲ ಬಾಳೆ ದಂಡೆಲ್ಲ ಕಟ್ಟಿ ಹೂವಿನ ಅಲಂಕಾರ ತಟ್ಟೆಗಳಿಗೆಲ್ಲ ತುಂಬಿ ಹಾಗೆ ಮಾಡ್ತೀನಿ. ನಾನು ಹಂಗೆ ಅನ್ಕೋತಾ ಇದ್ದೀನಿ, ಪ್ರತಿ ವರ್ಷವೂ ಕೂಡ ಹಂಗೆ ಅನ್ಕೋತೀನಿ. ನೋಡಿದ್ರೆ ನಾನು ಅಂದ್ಕೊಂಡಿದ್ದು ಆಗ್ತಲೇ ಇಲ್ಲ. ಮತ್ತು ಇನ್ನೊಂದೇನು ಅಂದರೆ ಅರ್ಶಿನ ಕುಂಕುಮಕ್ಕೂ ಕೂಡ ಅಷ್ಟೇ ಒಂದು 3 ಜನ ಇಲ್ಲಾಂದರೆ 5 ಜನನ ಕರಿತೀನಿ. ಏಕೆ ಅಂತಂದರೆ ಇಲ್ಲಿ ಯಾರು ಕೂಡ ಆಚರಣೆ ಮಾಡಲ್ಲ, ಮಹಾರಾಷ್ಟ್ರದಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಇಲ್ಲ. ಹಾಗಾಗಿ ಯಾರು ಹೇಗಿರ್ತಾರೋ ಅಂತ ಹೇಳಲಿಕ್ಕಾಗಲ್ಲ. ಏನಾದರೂ ನಾನ್ ವೆಜ್ ತಿಂದಿರ್ಬೋದು, ಮತ್ತಿನ್ನು ಮಾಡಿರ್ಬೋದು ಮನೆಯಲ್ಲಿ ಶುಕ್ರವಾರ ಆದದ್ರಿಂದ. ಹಾಗಾಗಿ ನಾನು ಕರೆದ್ರೆ ನಾವು ಹೋಗಲಿಲ್ಲ ಅಂತ ಅನ್ಕೋತಾರೆ ಅಂತ ಅವರು ಸಹ ಬಂದುಬಿಡ್ತಾರೆ. ಹಾಗಾಗಿ ನಾನು ಒಂದು 3 ಜನನೋ ಇಲ್ಲಾಂದರೆ 5 ಜನನೂ ಕರಿತೀನಿ ಅಷ್ಟೇ. ಕರೆದ್ಬಿಟ್ಟು ಸಂಜೆಯಿಂದ ಅರ್ಶಿನ ಕುಂಕುಮ ಕೊಡಬೇಕು. ಏಕೆಂದರೆ ಈಗ ಅಂತೂ ಕರೆಯೋಕ್ಕಾಗಲ್ಲ, ಇನ್ನು ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ. ಇಷ್ಟು ಬೇಗನೂ ಕೂಡ ಯಾರೂ ಬರೋದು ಇಲ್ಲ. ಮತ್ತು ಫ್ರೆಂಡ್ಸ್, ಇನ್ನು ಎದುರುಗಡೆ ಒಬ್ಬರು ಕನ್ನಡದವರಿದ್ದಾರೆ, ಮಂಗಳೂರು ಅಕ್ಕ. ಅವರು ಮಂಗಳೂರು ಕಡೆ ಆಚರಣೆ ಇಲ್ವಂತಲ್ಲ ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ಅವರು ಕೂಡ ಆಚರಣೆ ಮಾಡಲ್ಲ. ಇನ್ನು ಅಷ್ಟು ಬಿಟ್ರೆ ಇಲ್ಲಿ ಯಾರೂ ಸಹ ಕನ್ನಡದವ್ರು ಇಲ್ಲ. ಮತ್ತು ಇನ್ನು ಸ್ಕೂಲು ಇದೆ ನನ್ನ ಮಗನಿಗೆ. ಹಾಗಾಗಿ ಸಿಂಪಲ್ ಸೀರೆ ಉಟ್ಕೊಂಡೆ, ಓಡಾಡೋಕ್ಕಾಗಲ್ಲ. ಮಳೆ ಅಂತೂ ನೋಡಿ ಬೆಳಗ್ಗೆಯಿಂದ ಸೋನೆ ಥರ ಇಟ್ಕೊಂಡಿದೆ. ಇಷ್ಟು ದಿನ ಮಳೆನೇ ಇರಲಿಲ್ಲ, ಹಬ್ಬದ ದಿನವೇ ಇಟ್ಕೊಂಡೈತೆ. ಊರ ಕಡೆ ಅಂತೂ ಸಖತ್ತು ಮಳೆನಂತೆ. ನಾನು ಅಂದ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಳೆ ಇರಲಿಲ್ಲ ಅಂದರೆ ಸಾಕು ಅಂತ ಅನ್ಕೋತಾ ಇದ್ದೆ. ಏಕೆ ಅಂತಂದರೆ ನಾವು ಬೀಳೋದು ಕರ್ಕೊಂಡು ಬರೋದು ಸೀರೆ ಉಟ್ಕೊಂಡೆಲ್ಲ ಹಿಂಸೆದಂಗೆ ಆಗ್ತದೆ ಅಂತ. ಇಲ್ಲ, ಮಳೆ ಇಲ್ಲಿ ಒಂದೊಂದ್ಸಲ ಜಾಸ್ತಿ ಮಳೆ ಅಂದರೂ ಕೂಡ ಬೇಜಾರಾಗ್ಬಿಡುತ್ತೆ. ಇವಾಗ ನಾನು ಕಿಚಡಿ ಮಾಡೋಕ್ಕೆ ಸಾಬುದಾನ ನೆನೆ ಹಾಕ್ತಿದ್ದೆ ಅಂತಂದರೆ ತುಂಬ ಸಮಾಧಾನವಾಯಿತು. ನೋಡಿದರೆ 2 ದಿವಸದಿಂದ ಫುಲ್ ರೆಡಿ ಮಾಡ್ಕೊಂಡಿದ್ದೆ. ಊರ ಕಡೆ ಅಂತೂ 15 ದಿವಸದಿಂದಲೇ ರೆಡಿ ಮಾಡ್ಕೋತಾರೆ. ಆದರೆ ನಾನು 2 ದಿವಸದಿಂದಲೇ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು. ಮೊದಲು ಮಾಡ್ಕೊಳಂಗಿರಲಿಲ್ಲ, ಅದಕ್ಕೇ ಎಲ್ಲ ಸುಸೂತ್ರವಾಗಾಯಿತು. ಚೆನ್ನಾಗಿ ಪೂಜೆ ಮಾಡಿದ್ದಾಯಿತು, ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ನಿಜವಾಗ್ಲೂ ಕೂಡ ಮನೆಯಲ್ಲಿ ಈ ರೀತಿ ಏನಾದರೂ ಪೂಜೆ ಪುರಸ್ಕಾರ ಅಂದರೆ ನಮ್ಮ ಹೆಣ್ಮಕ್ಳುಗಳಿಗಿಂತ ನಿದ್ದೆ ಬರಲ್ಲ, ಮತ್ತು ಹೊಟ್ಟೆನೂ ಹಶ್ವಾಗೋದಿಲ್ಲ. ನೋಡಿ, ಪೂಜೆ ಆದಮೇಲೆ ಹೊಟ್ಟೆ ಚುರು ಅಂತೈತೆ. ನನ್ನ ಮಗಳೂ ಕೂಡ ಸ್ವಲ್ಪ ಎಚ್ಚರ ಮಾಡಬೇಕು ಜಲ್ದಿನ. ಸಲ ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದರು. ಈ ಸಲ ಅವ್ರ ಪಾಪ ಸ್ವಲ್ಪ ಬ್ಯುಸಿ ಇದ್ದಾರೆ. ನೋಡೋಣ ಸಂಜೆ ಪೂಜೆಗೆ ಹೇಗೆ ಸಿಗ್ತಾರೆ ಅಂತ. ಇನ್ನು ನನ್ನ ಮಗಳಂತೂ ಮನೆಯಲ್ಲೇ ಇದ್ದಾಳೆ. ಹಾಗಾಗಿ ಟ್ರೆಡಿಷನಲ್ ಬಟ್ಟೆ ಹಾಕೊಳ್ಳೋ ಅಂತ ಹೇಳಿದ್ದೀನಿ, ಹಾಕೋತಾಳೋ ಇಲ್ವೋ ಗೊತ್ತಿಲ್ಲ. ಏಕೆ ಅಂತಂದರೆ ಊರ ಕಡೆ ಹೆಂಗೆ ಗೊತ್ತಾ, ಎಲ್ಲ ಮನೆ ಹೆಣ್ಮಕ್ಳುಗಳು ಹಾಕ್ಕೊಂಡಿರ್ತಾರೆ, ಓಡಾಡ್ತಾ ಇರ್ತಾರೆ. ಹಾಗಾಗಿ ಹಾಕೊಳ್ಳೋಕ್ಕೆ ಹಬ್ಬ ಮಾಡಲಿಕ್ಕೂ ಕೂಡ ಏನೋ ಒಂಥರ ಖುಷಿ ಆಗ್ತದೆ. ಇಲ್ಲಿ ಯಾರು ಸಹ ಮಾಡೋದಿಲ್ಲ ಅಲ್ವರ. ಹಾಗಾಗಿ ಇವಳು ಅಯ್ಯೋ ಬಿಡು ಮಮ್ಮಿ ಎಲ್ಲಿಗೆ ಹೋಗಬೇಕು, ಮನೆಯಲ್ಲೇ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ಸಿಂಪಲಾಗೇ ಇರ್ತಾಳೆ. ಹಾಗಾಗಿ ನಾನು ಕೂಡ ಅವಳನ್ನ ಬೈತಾ ಇರ್ತೀನಿ, ಇರವ ಎಲ್ಲಾದರೂ ಹೊರಗಡೆ ಹೋದರೆ ಮಾತ್ರ ನಾನು ರೆಡಿ ಆಗಬೇಕು, ಮನೆಯಲ್ಲಿದ್ದರೆ ಆಗಬಾರ್ದ ಅಂತ. ಆದರೂ ಅವಳು ಅಯ್ಯೋ ಬಿಡು ಅಂದ್ಕೊಂಡು ಸುಮ್ಮನೆ ಹಾಕ್ತಾಳೆ. ಸರಿ ಫ್ರೆಂಡ್ಸ್, ಈಗ ನಾನು ಹಾಲು ಕಸ್ಕೊಂಡು ಕುಡಿದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಡಿ. ನಾನು ಹೇಗೆ ಅಭಿಷೇಕ ಮಾಡಿದೆ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ಸ್ ಮಾಡಿ ತಿಳಿಸಿ. ನೋಡಿ, ಈಗ ಮಧ್ಯಾಹ್ನ 1 ಗಂಟೆ ಆಗ್ತಾಯಿದೆ. ಮಗ ರೆಡಿಯಾಗಿ ಕೂತಿದ್ದಾನೆ. ಅವ್ರ ಅಪ್ಪನೇ ಕರ್ಕೊಂಡು ಹೋಗ್ತಾರೆ ಇವತ್ತು ಸ್ಕೂಲಿಗೆ. ಪಾತ್ರೆ ಎಲ್ಲ ಹಂಗಂಗೆ ಎಲ್ಲ ರಾಶಿ ಆಗಿದೆ ಮನೆಯಲ್ಲೆಲ್ಲ. ನೋಡಿ, ನಮ್ಮನೆ ಲಕ್ಷ್ಮಿ ಹೀಗೆ ಕಾಣಿಸ್ತಾ ಇದ್ದಾರೆ. ಇವಾಗ ಮಧ್ಯಾಹ್ನ ಆಗ್ತಾಯಿದೆ. ಇನ್ನು ಅವ್ರ ಅಪ್ಪನೇ ಕರ್ಕೊಂಡು ಹೋದ್ರು ಖುಷ್ನ. ನೋಡಿ, ಲಕ್ಷ್ಮಿನ ಕೂರಿಸಿದ್ದೀನಿ. ಇವಾಗ ಒಬ್ಬಿಟ್ಟು ಮಾಡಬೇಕು. ನೋಡಿ, ನನ್ನ ಮಗಳಲ್ಲಿ ಊಟ ಮಾಡ್ತಾ ಇದ್ದಾಳೆ. ಹ್ಯಾಪಿ ವರಮಹಾಲಕ್ಷ್ಮಿ ಊಟ ಮಾಡ್ತಾ ಇದ್ದಾಳೆ. ಅವಳು ಇವಾಗ ಕ್ಲಾಸಿಗೆ ಹೋಗಬೇಕು. ನೋಡಿ, ಅಲ್ಲಿ ಬಟ್ಟೆ ಎಲ್ಲೆಲ್ಲೆಲ್ಲ ಒಣಗಾಕಿರೋದು ಆಗೈತೆ. ಮಳೆ ಅಂದರೆ ಸಖತ್ತು ಮಳೆ.
ಬಾಳೆ ದಿಂಡು ಸಿಕ್ಕಲಿಲ್ಲ ನನಗೆ, ಮತ್ತು ಹೂವಿನ ಹಾರನೂ ಇಲ್ಲಿ ಚೆಂಡುವಿನ ಹಾರ ಸಿಗುವಂಥದ್ದು. ಫ್ಯಾನ್ ಚಾಲೂ ಮಾಡಿದ್ರೆ ದೀಪಗಳೇ ಇರೋದಿಲ್ಲ, ಹೋಗ್ಬಿಡುತ್ತೆ. ಅಂದರೆ ಇದು ಸೈಡಲ್ಲಿ ಇರೋದಕ್ಕೆ ದೀಪ ಉರಿತಾ ಇದೆ. ಮತ್ತು ಉಪ್ಪಿನ ದೀಪನೂ ಕೂಡ ಅಷ್ಟೇ, ದೀಪ ಹಚ್ಚಿದ್ರೆ ಫ್ಯಾನ್ನ ಬಂದ್ ಮಾಡಬೇಕಾಗುತ್ತೆ. ಅದಕ್ಕೇ ಇರಲಿ ಅಂತ ಅಂದ್ಬಿಟ್ಟು ನಾನು ಈ ದೀಪ ಹಚ್ಚಿದ್ದೀನಿ. ಎಣ್ಣೆ ಬಿಡಬೇಕು. ಕುಶ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅವ್ರ ಅಪ್ಪನಿಗೆ ನಾಷ್ಟ ಎಲ್ಲ ಕೊಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ರವೆ ಉಂಡೆ ಮಾಡ್ತಾಯಿದ್ದೀನಿ. ಏನು ಮಾತಾಡಲಿ, ಮಗಳೇ ಹೇಳ್ತಿದ್ದಾಳೆ, ಎಲ್ಲರದು ಕೂಡ ಬೆಳಗ್ಗೆ ಸ್ಟೇಟಸ್ ನೋಡ್ಬಿಟ್ಟು ಮಮ್ಮಿ ಎಷ್ಟೊಂದು ತುಂಬಿ ಇಟ್ಟಿದ್ದಾರೆ ತಟ್ಟೆಗೆ, ನೀನು ಖಾಲಿ 3 5 ಇಡ್ತೀಯಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಕೂಡ ಹೇಳ್ತಿರ್ತಾಳೆ. ಯಾಕೆಂದರೆ ಇಷ್ಟು ವರ್ಷ ಅವಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಅವಳಿಗೆ ಮಾತಿಗೆ ಅಷ್ಟು ತಲೆ ಕೆಡಿಸ್ಕೊತಿದ್ದಿಲ್ಲ. ಅದಕ್ಕೆ ಈಗ ಅರ್ಥ ಮಾಡಿಸ್ತಿದ್ದೀನಿ. ಈ ಊರಿನಲ್ಲಿ ಹೇಗೆ ಗೊತ್ತಾ, ಫುಲ್ ಇಡೀ ದಿನ ಫ್ಯಾನು ಚಾಲೂ ಇರುತ್ತೆ, ಎಲ್ಲ ನರಮಾಗುತ್ತೆ. ಏನಾದರೂ ಇಟ್ಟರೆ, ಈಗ ನಾವು ಇವತ್ತು ಬೆಳಗಿನ ಜಾವ ಚಕ್ಲಿ ಇಟ್ಟಿರ್ತೀವಿ ಅಂದ್ಕೊಳ್ಳಿ, ಬೆಳಕರಿ ಅಷ್ಟರೊಳಗಡೆ ಎಲ್ಲ ಮೆತ್ತಗಾಗಿರುತ್ತೆ. ಅದು ನಾವು ಪ್ರಸಾದ ಅಂತಲೂ ಕೂಡ ತಿನ್ನೋಕ್ಕಾಗಲ್ಲ. ಮತ್ತು ಇನ್ನು ಪಂಚಾಮೃತನೂ ಕೂಡ ಅಷ್ಟೇ ಒಡೆದೋದಂಗೆ ಆಗಿರುತ್ತೆ, ತೆಗೆದ್ಬಿಟ್ಟು ಫ್ರಿಜ್ಜಿಗೆ ಇಡಬೇಕು. ಹಾಗೆ ಈ ಊರಿನ ವಾತಾವರಣಕ್ಕೆ ನಾವು ಮಾಡಿದೆಲ್ಲ ತಿಂಡಿ ತಟ್ಟೆಗೆ ತುಂಬಿಟ್ರೆ ಹಾಳಾಗುತ್ತೆ. ಪ್ಲಸ್ ಇನ್ನೊಂದು ಕಾರಣ ಅಂತ ಅಂದರೆ ನಮ್ಮನೆ ಜಾಗದ ಪ್ರಾಬ್ಲಮ್ಮು, ಜಾಗ ಇಲ್ಲ ಅಲ್ಲಿ ಇಡಲಿಕ್ಕೆ. ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮಾಡಬೇಕು ಇವಾಗ ಟೈಮ್ ಆಗಲಿ 2 ಗಂಟೆ ಆಗ್ತಾ ಇದೆ. ಈಗ ಸಂಜೆ ಪೂಜೆಗೆ ಇವ್ರ ಪಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಮಧ್ಯಾಹ್ನನೂ ಕೂಡ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಫ್ರೆಂಡ್ಸ್, ನಾನು ತಿಂಡಿಗಳು ಅಂತಂದರೆ ಚಕ್ಲಿ ಮಾಡಿದ್ದೆ, ಮತ್ತು ಇದು ಶಂಕರಪಾಳ ಮಾಡಿದ್ದೆ, ಇನ್ನು ರವೆ ಉಂಡೆ ಮಾಡಿದ್ದೆ, ಇನ್ನು ಪಂಚಾಮೃತ ಮಾಡಿದ್ದೆ ದೇವರಿಗೆ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ರಾತ್ರಿ ಊಟಕ್ಕೆ ಬೇಳೆ ಸಾಂಬಾರು, ಅನ್ನ, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ ಮತ್ತು ಒಬ್ಬಟ್ಟು, ಅದೇ ಒಬ್ಬಟ್ಟಿನ ಸಾಂಬಾರು ಇಷ್ಟು ಮಾಡಿದ್ದೆ. ಇನ್ನು ಹೆಚ್ಚು ಏನು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ ನಾನು, ಇದಿಷ್ಟೇ ಮಾಡಿದ್ದು ಹಬ್ಬದ ಊಟ ಅಂತ ಅಂದ್ಬಿಟ್ಟು. ಹೋದ ವರ್ಷ ಅಂತಂದರೆ ಕೆಲಸದವ್ರು ಹುಡುಗರುಗಳಿದ್ದು, ಹಾಗಾಗಿ ಇವ್ರ ಪಪ್ಪ ಸಂಜೆ 6 ಗಂಟೆಗೆ ಬಂದು 9-10 ಗಂಟೆವರೆಗೂ ಕೂಡ ಮನೆಯಲ್ಲೇ ಇದ್ದರು. ಹಾಗಾಗಿ ಮಸ್ತ್ ರೆಡಿಯಾಗಿ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ನೀಟಾಗಿ ಪೂಜೆ ಆರತಿ ಎಲ್ಲ ಆಯಿತು. ಅಂದರೆ ಈ ಸಲ ಪೂಜೆ ಆರತಿ ಮತ್ತು ಧೂಪು ಅದೆಲ್ಲ ಕೂಡ ನೀಟಾಗಾಯಿತು. ಆದರೆ ಅವ್ರಿಗೆ ರೆಡಿ ಎಲ್ಲ ಆಗಲಿಕ್ಕೆ ಟೈಮ್ ಸಿಕ್ಕಲಿಲ್ಲ. ರೆಡಿ ಎಲ್ಲ ಆಗ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂಗಡಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹಾಗೇ ರೆಡಿ ಆದರು. ಈಗ ನೋಡಿ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ. ನನ್ನ ಮಗಳು ಕೂಡ ಅಷ್ಟೇ, ಅವಳು ಕೂಡ ಸಿಂಪಲ್ಲಾಗಿ ರೆಡಿ ಆದಳು. ಅವಳು ಏನು ಮಾಡಿದ್ಲು ಅಂದರೆ, ಬೆಳಗ್ಗೆ ಏನು ಟಾಪ್ ಇಕ್ಕಿದ್ಲಲ್ಲ ಜೀನ್ಸ್ ಜೊತೆ, ಆ ಟಾಪ್ ಜೊತೆನೇ ಕೆಳಗಡೆ ಒಂದು ನೋಡಿ ಲೆಹಂಗಾ ಹಾಕ್ಕೊಂಡಿದ್ದಾಳೆ. ನಾನು ಬೈತೀನಿ ಅಂತ ಅಂದ್ಬಿಟ್ಟು ಅದಷ್ಟು ಹಾಕ್ಕೊಂಡ್ಳು. ಯಾಕೋ ಈ ಸಲ ಯಾರು ಕೂಡ ರೆಡಿ ಆಗ್ಲಿಕ್ಕೆ ಅಷ್ಟು ಇಷ್ಟಪಡಲಿಲ್ಲ. ಹೊರಗಡೆ ಅಂದರೆ ತುಂಬ ಮಳೆ, ಮತ್ತು ಪ್ಲಸ್ ಏನು ಅಂತಂದರೆ ಮೇನ್ ಅಂತಂದರೆ ಅವ್ರ ಅಪ್ಪನಿಗೆ ಟೈಮ್ ಇರಲಿಲ್ಲ. ಅವ್ರಿಗೆ ಟೈಮ್ ಇದ್ದರೆ ನಾವೆಲ್ಲರೂ ಕೂಡ ರೆಡಿಯಾಗಿ ಎಲ್ಲರೂ ಕೂಡ ಒಳ್ಳೆ ಫೋಟೋ ತೆಕ್ಕೊಳ್ಳೋಕ್ಕೆ ಒಂಥರ ಇಷ್ಟಪಡ್ತಾಯಿದ್ರು. ಅವ್ರಿಗೆ ಟೈಮ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಹಂಗೆ ಸಿಂಪಲ್ಲಾಗಿ ರೆಡಿ ಆದೆ. ಇನ್ನು ನನ್ನ ಮಗನೂ ನನ್ನ ಮಗಳು ಕೂಡ ಅಷ್ಟೇ ಸಿಂಪಲ್ಲಾಗಿ ರೆಡಿ ಆದರು. ಈಗ ನಾವು ಪಂಚಾರತಿ ಮಾಡ್ತಾಯಿದ್ದೀವಿ. ಮೊದಲು ಗಂಧದ ಕಡ್ಡಿ ಬೆಳಗ್ದು, ಆಮೇಲೆ ಕರ್ಪೂರ, ಆಮೇಲೆ ಪಂಚಾರತಿ, ಆಮೇಲೆ ಧೂಪ ಅಂತಂದರೆ ಅದು ಸಾಂಬ್ರಾಣಿ ಧೂಪ ಇರುತ್ತಲ್ಲ, ಅದನ್ನು ಹಾಕ್ತೀನಿ ಲಾಸ್ಟಿಗೆ. ನಮ್ಮದು ಪೂಜೆ ಎಲ್ಲ ಆದಮೇಲೆ 5 ಜನಕ್ಕೆ ಕರೆದು ಅರ್ಶಿನ ಕುಂಕುಮ ಕೊಟ್ಟೆ. ಯಾರ್ದು ಕೂಡ ಫೋಟೋ ತೆಗಿಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಎಲ್ಲರೂ ನೈಟಿನಲ್ಲಿ ಬಂದಿದ್ದರು. ನೈಟಿನಲ್ಲಿ ಇದ್ದೀನಿ ಅಂತಂದ್ರಲ್ಲ, ಹಾಗಾಗಿ ಯಾರ್ದು ಕೂಡ ವೀಡಿಯೋ ಮತ್ತು ಫೋಟೋಸ್ನ ಅದಷ್ಟು ತೆಗಿಲಿಲ್ಲ. ನೀವು ಕೇಳ್ಬೋದು, ಗಣಪತಿನಲ್ಲಾದರೆ ಎಲ್ಲರನ್ನೂ ಕರಿತೀರಲ್ಲ, ಹೀಗೆ ಹಾಕಿಲ್ಲ ಅಂತ. ಗಣಪತಿನಲ್ಲಿ ಅಂದರೆ ಅವರು ಆಚರಣೆ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ನಾನ್ ವೆಜ್ ಏನು ಕೂಡ ಅವರು ಮುಟ್ಟಿರೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಆದರೆ ನಾವು ಮಾತ್ರ ಆಚರಣೆ ಮಾಡ್ತೀವಿ. ಹಾಗಾಗಿ ಇನ್ನು ಅವ್ರ ಮನೆಗಳಲ್ಲಿ ಏನು ಬೇಕಾದರೂ ತಿಂದಿರ್ತಾರಲ್ಲ, ಹಾಗಾಗಿ ನಾನು ಎಲ್ಲರೂ ಕೂಡ ಕರೀಲಿಕ್ಕೆ ಹೋಗಲಿಲ್ಲ ಅರ್ಶಿನ ಕುಂಕುಮಕ್ಕೆ. ಈ ಅಕ್ಕ ಬಂದು ಎದುರುಗಡೆ ಮನೆಯವರು, ಮಂಗಳೂರಿನವರು. ಅವರು ಬಂದು ನೀಟಾಗಿ ಪೂಜೆ ಎಲ್ಲ ಮಾಡಿದರು. ಅವ್ರದ್ದು ಮಾತ್ರ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ನಾನು. ಮತ್ತು ನಾವು ಪೂಜೆ ಮಾಡಿ ಮತ್ತು ಎಲ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ಅವ್ರದ್ದೆಲ್ಲ ಪೂಜೆ ಮಾಡಿದಾದಮೇಲೆ ನಾನು ಅರ್ಶಿನ ಆರತಿ ಮಾಡಿ ದೃಷ್ಟಿ ತೆಗೆದೆ ಅಮ್ಮನವರಿಗೆ. ನೋಡಿ, ನಮ್ಮನೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಸಿಂಪಲ್ಲಾಗಿ ನಾವು ಆಚರಣೆ ಮಾಡಿದ್ವಿ. ಮತ್ತು ಈ ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ, ಮತ್ತು ನೀವೆಲ್ಲ ಹೇಗೆ ಆಚರಣೆ ಮಾಡಿದಿರಿ ಅನ್ನೋದನ್ನು ಕೂಡ ತಿಳಿಸಿ.